ಸಫಾರಿ ಮಾಡೋದು ಇಷ್ಟನಾ? ಹಾಗಾದ್ರೆ ಜಾಸ್ತಿ ಹಣ ಕೊಡೋಕೆ ಸಿದ್ಧರಾಗಿರಿ. ಸಫಾರಿ ಮಾಡೋರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಅರಣ್ಯ ಇಲಾಖೆ. ಸಫಾರಿ ಇಷ್ಟನಾ? ಜಾಸ್ತಿ ಹಣ ಕೊಡೋಕೆ ರೆಡಿಯಾಗಿ. ಸಫಾರಿ ಮಾಡೋರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟ ಅರಣ್ಯ ಇಲಾಖೆ. ಬಂಡೀಪುರ ನಾಗರಹೊಳೆ ಸಫಾರಿ ದುಬಾರಿ, ಜೇಬಿಗೆ ಕತ್ತರಿ. ಬಂಡೀಪುರ ನಾಗರಹೊಳೆಯಲ್ಲಿ ಸಫಾರಿ ರೇಟ್ ಡಬಲ್ ಆಗಿದೆ. ಸೆಪ್ಟೆಂಬರ್ 1ರಿಂದ ಜಾರಿಯಾಗಲಿದೆ ಪರಿಷ್ಕೃತ ಸಫಾರಿ ದರ. ಬಸ್, ಜೀಪ್, ಕ್ಯಾಮೆರಾ ಬಳಕೆ, ಶುಲ್ಕ, ವಾಹನ ಪಾರ್ಕಿಂಗ್, ವಯಸ್ಕರ ದರ, ಮಕ್ಕಳ ದರ ಎಲ್ಲವೂ ಬಹುತೇಕ ಡಬಲ್. ಸಫಾರಿ ಇಷ್ಟ ಅಂತ ಅಂದ್ರೆ ಹಣ ಜಾಸ್ತಿ ಕೊಡಬೇಕು. ಎಲ್ಲೆಲ್ಲಿ ಬಂಡೀಪುರ ನಾಗರಹೊಳೆ ಸಫಾರಿ ದುಬಾರಿ ಆಗಿದೆ, ಜನರ ಜೇಬಿಗೆ ಕತ್ತರಿ. ಬಂಡೀಪುರ ನಾಗರಹೊಳೆಯಲ್ಲಿ ಸಫಾರಿ ರೇಟ್ ಡಬಲ್ ಎಲ್ಲದಕ್ಕೂ ಕೂಡ. ಇದು ಸೆಪ್ಟೆಂಬರ್ 1ರಿಂದ ಜಾರಿಯಾಗುತ್ತೆ ಪರಿಷ್ಕೃತ ಸಫಾರಿಯ ದರ. ಬಸ್ ಆಗಿರ್ಬೋದು, ಜೀಪ್ ಆಗಿರ್ಬೋದು, ಇನ್ನು ಕ್ಯಾಮ್ರಾ ಬಳಕೆ ಶುಲ್ಕ, ವಾಹನ ಪಾರ್ಕಿಂಗ್ ಮಾಡೋದು, ವಯಸ್ಕರರ ದರ, ಮಕ್ಕಳ ದರ ಬಹುತೇಕ ಎಲ್ಲವೂ ಕೂಡ ಡಬಲ್. ಈಗಾಗಲೇ ನೋಡಿ ಬಂಡೀಪುರ ಸಫಾರಿ ಬಲು ದುಬಾರಿ ಆಗಿದೆ. ಮಕ್ಕಳ ಟಿಕೆಟ್ ತರ ಹಳೆ ತರ ಎಷ್ಟಿತ್ತು? 350 ಇತ್ತು. ಬಂಡೀಪುರ ಸಫಾರಿ ಬಲು ದುಬಾರಿ. ಬಸ್ ಸಫಾರಿಗೆ ಈ ಹಿಂದೆ ಎಷ್ಟಿತ್ತು ಅಂತ ಅಂದ್ರೆ 650 ಇತ್ತು. ಹೊಸ ದರ 1000 ರೂಪಾಯಿ. ಮಕ್ಕಳ ಟಿಕೆಟ್ ದರ 350 ರೂಪಾಯಿ ಇತ್ತು, ಈಗ 500 ರೂಪಾಯಿ. ಜೀಪ್ ಸಫಾರಿ ವಯಸ್ಕರರು 1000 ರೂಪಾಯಿ, ಹೊಸ ದರ 1500 ರೂಪಾಯಿ. ಬಂಡೀಪುರ ಸಫಾರಿಯ ರೇಟ್ ಇದು. ಇನ್ನು ಖಾಸಗಿ ವಾಹನ ಶುಲ್ಕ, ಕಾರು 100 ರೂಪಾಯಿ ಪ್ಲಸ್ 18% GST ಆ್ಯಡ್ ಆಗುತ್ತೆ. ಇನ್ನು ಲಘು ವಾಣಿಜ್ಯ ವಾಹನ 200 ರೂಪಾಯಿ, ಇನ್ನು ಪ್ಲಸ್ 18% GST ಆ್ಯಡ್ ಆಗುತ್ತೆ ಅದರಲ್ಲಿ. ಇನ್ನು ಬಸ್ ಎಷ್ಟಿದೆ? 300 ರೂಪಾಯಿ, 18% GST ಆ್ಯಡ್ ಆಗುತ್ತೆ. ಹೊಸ ದರ ಇವೆಲ್ಲ. ಇದು ಸೆಪ್ಟೆಂಬರ್ 1ರಿಂದ ಅನ್ವಯ ಆಗುತ್ತೆ. ಸಫಾರಿ ವೇಳೆ ಕ್ಯಾಮೆರಾ ಬಳಕೆಗೂ ಹೊಸ ನಿಯಮ ಜಾರಿಯಾಗಿದೆ. 200 ಮಿಲಿಮೀಟರ್ವರೆಗೆ ಲೆನ್ಸ್ ಹೊಂದಿರುವಂತಹ ಕ್ಯಾಮೆರಾಗೆ ಶುಲ್ಕ ಇಲ್ಲ. 200 ಮಿಲಿಮೀಟರ್ಗಿಂತ ಹೆಚ್ಚಿನ ಲೆನ್ಸ್ ಇದ್ರೆ 1500 ರೂಪಾಯಿ ಪ್ಲಸ್ 18% GST. ಸ್ವಂತ ಜೀಪ್, LCV, ಬೋಟ್ ಬಳಸೋಕ್ಕೂ ಹೆಚ್ಚು ಹಣ. ಸಫಾರಿಯ ಬೆಲೆ ಏರಿಕೆ ಮಾಡಿದ ಬಳಿಕ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಅಲ್ಲಿನ. ಹಿಂದೆ ಸಫಾರಿ ಅವಧಿ ಕೇವಲ 1.5 ಗಂಟೆ ಇತ್ತು. ಬಟ್ ಈಗ 3 ಗಂಟೆಗಳಿಗೆ ವಿಸ್ತರಣೆ ಮಾಡಲು ತೀರ್ಮಾನವನ್ನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಹಿಂದೆ 15ರಿಂದ 20 ಕಿಲೋಮೀಟರ್ ಸಂಚರಿಸುತ್ತಿದ್ದ ವಾಹನಗಳು ಬಟ್ ಈಗ 30ರಿಂದ 35 ಕಿಲೋಮೀಟರ್ ವರೆಗೆ ಸಂಚರಿಸಲಿವೆ. ಇಂಧನ ನಿರ್ವಹಣಾ ವೆಚ್ಚ ಹೆಚ್ಚಿದ್ದಕ್ಕೆ ಬೆಲೆ ಏರಿಕೆ. ಬಂಡೀಪುರ ಹುಲಿ ಯೋಜನೆ ನಿರ್ದೇಶಕರ ಸಮಜಾಯಿಸಿ ಇದು. ಹಿಂದೆ 15ರಿಂದ 20 ಕಿಲೋಮೀಟರ್ ಇತ್ತು, ಈಗ 30ರಿಂದ 35 ಕಿಲೋಮೀಟರ್ ವರೆಗೂ ವಿಸ್ತರಣೆ ಆಗಿದೆ. ಸೊ ಹಾಗಾಗಿ ರೇಟ್ ಹೆಚ್ಚಾಗುತ್ತೆ, ಹಾಗಾಗಿ ಬೆಲೆ ಜಾಸ್ತಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ, ಸಮಜಾಯಿಸಿಯನ್ನ ಕೊಡ್ತಾರೆ.